ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಒಕ್ಕಲೆಬ್ಬಿಸುವ ಭೀತಿಯಲ್ಲಿರುವ ಎಡಮನೆ ಸಂತ್ರಸ್ತರ ಪರ ರೈತ ಸಂಘದ ಧ್ವನಿ. ಗ್ರಾಮ ವಾಸ್ತವ್ಯ, ಅರಣ್ಯ ಇಲಾಖೆಯ ನಡೆಗೆ ಖಂಡನೆ. ಶಿವರಾತ್ರಿ ಪ್ರಯುಕ್ತ ನಾಳೆ ನಾಟ್ಯ ತರಂಗದಿಂದ ದರ್ಶನ, ಪೂಜನ, ನರ್ತನ, ದೇವಾಲಯಗಳ ಪರ್ಯಟನೆ. ಎಡಮನೆ ಸಂತ್ರಸ್ತರ ಪರ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಅರಣ್ಯ ಇಲಾಖೆ ನಡೆಯ ವಿರುದ್ಧ ಉಗ್ರ ಹೋರಾಟದ ಸೂಚನೆ. ನಾಳೆ ಬಚ್ಕಾರ್ನಲ್ಲಿ ಗುಂಡು ಸೀತಾರಾಮರಾವ್ ಯಕ್ಷ ಪ್ರತಿಷ್ಠಾನದಿಂದ 6 ಪುಸ್ತಕಗಳ ಲೋಕಾರ್ಪಣೆ. ಸಾಗರ ತಾಲೂಕಿನ ತಲವಾಟದ ಗುಂಡು ಸೀತಾರಾಮರಾವ್ ಯಕ್ಷ ಪ್ರತಿಷ್ಠಾನದ ಆಶ್ರಯದಲ್ಲಿ ನಾಳೆ ಬಚ್ಚಗಾರು ಮಹಾಗಣಪತಿ ದೇವಸ್ಥಾನದಲ್ಲಿ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಸಾಹಿತಿ TM ಸುಬ್ರಾವ್ ಇವರು ಗುಂಡು ಸೀತಾರಾಮ್ ವಿರಚಿತ ಯಕ್ಷಗಾನ ಪ್ರಸಂಗಗಳು, ಒಂದು ತೌಲಾನಿಕ ಅಧ್ಯಯನ, ಉತ್ತಂಗ ಸಮ್ಮಿಶ್ರ, ಗಯಗಂಧರ್ವ, ಪರ್ಯಟನ ಎಂಬ 4 ಕೃತಿಗಳು, ಕಥೆಗಾರ ಮೃತ್ಯುಂಜಯ್ ಹೊಸಮನೆ ಇವರ ಆಮುಖ ಈಮುಖ ಕಥಾ ಸಂಗ್ರಹ, ಕವಯತ್ರಿ ಸುಧಾ ಜಯಪ್ರಕಾಶ್ ಅವರ ಕಾಲ್ಗೆಜ್ಜೆ ಸದ್ದು ಕವನ ಸಂಕಲನ ಲೋಕಾರ್ಪಣೆಗೊಳ್ಳಲಿದೆ. ಈ ಕೃತಿಗಳನ್ನು ಕ್ರಮವಾಗಿ ಅನ್ನಪೂರ್ಣ ರಮಾನಂದ್, ಕಲಾವತಿ ಗೋಪಾಲರಾವ್, ಶ್ರೀಮತಿ ಜಯರಾಮ್, ಲಲಿತಾ ಜನಾರ್ದನ್ ಭಟ್, ರಾಜೇಶ್ವರಿ GV ಮತ್ತು TM ರಮೇಶ್ ಬಿಡುಗಡೆಗೊಳಿಸುವವರು ಎಂದು ಯಕ್ಷ ಪ್ರತಿಷ್ಠಾನದ ಜಯಪ್ರಕಾಶ್ ತಲವಾಟ ತಿಳಿಸಿದ್ದಾರೆ. ಮಹಾಶಿವರಾತ್ರಿಯ ಪ್ರಯುಕ್ತ ಇಲ್ಲಿನ ನಾಟ್ಯ ತರಂಗ ಸಂಸ್ಥೆಯಿಂದ 12 ಶಿವಲಿಂಗಗಳ ದರ್ಶನ, ಪೂಜನ, ನರ್ತನದ ಶಿವ ಸಂಚಾರ ಕಾರ್ಯಕ್ರಮ ನಾಳೆ ನಡೆಯಲಿದೆ. ಸಾಗರದ ಗಣಾಧೀಶ್ವರ ದೇವಾಲಯದಿಂದ ಆರಂಭಗೊಂಡು ಗೋಳ್ಗೋಡು ತ್ರಯಂಬಕೇಶ್ವರ, ಹೆಬ್ಬೈಲು ಸೋಮೇಶ್ವರ, ಪುರಪ್ಪೆಮನೆಯ ಉಮಾಮಹೇಶ್ವರ, ಹೊನ್ನೇಸರದ ನೀಲಕಂಠೇಶ್ವರ, ಭೀಮನಕೋಣೆಯ ತ್ರಯಂಬಕೇಶ್ವರ, ಯಲಗಳಿಯ ಗೌರಿ ಶಿವಾಲಯ, ಇಕ್ಕೇರಿಯ ಅಘೋರೇಶ್ವರ, ಕೆಳದಿಯ ರಾಮೇಶ್ವರ, ಮಂಕಳಲಿಯ ಶಂಭುಲಿಂಗೇಶ್ವರ ಹಾಗೂ ಸಾಗರ ಪಟ್ಟಣದ ನಗರೇಶ್ವರ ದೇವಾಲಯದಲ್ಲಿ ಪೂರ್ಣ ರಾತ್ರಿ ನೃತ್ಯ ಪ್ರಸ್ತುತಿಯೊಂದಿಗೆ ಸಂಚಾರ ನಡೆಸಲಿದೆ. ಶರಾವತಿ ಹಿನ್ನೀರ ಕುಗ್ರಾಮ ಚನ್ನಗೊಂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಡಮನೆಯಲ್ಲಿ ಒಕ್ಕಲೇಳುವ ಭೀತಿಯಲ್ಲಿರುವ ಸಂತ್ರಸ್ತ ಕುಟುಂಬಕ್ಕೆ ಧೈರ್ಯ ತುಂಬುವ ಹಿನ್ನೆಲೆಯಲ್ಲಿ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ ನೇತೃತ್ವದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಅಲ್ಲಿನ ಸ್ಥಿತಿಗತಿ ಅರಿಯುವ ಕಾರ್ಯ ಮಾಡಿದೆ. ಈ ಸಂಬಂಧ ಶುಕ್ರವಾರವೇ ಸ್ಥಳಕ್ಕೆ ತೆರಳಿದ ಅವರು ಶರಾವತಿ ಮುಳುಗಡೆಯ ಆ ದಿನದಿಂದಲೂ ಅಲ್ಲಿ ವಾಸವಾಗಿರುವ ಮತ್ತು ಕೃಷಿ ಮಾಡಿಕೊಂಡು ಬಂದಿರುವ ಅಲ್ಲಿನ ಕುಟುಂಬಗಳಿಗೆ ಅರಣ್ಯ ಇಲಾಖೆಯಿಂದ ಆಗುತ್ತಿರುವ ತೊಂದರೆಯನ್ನು ಖಂಡಿಸಿದೆ ಹಾಗೂ ಸರ್ಕಾರ ಈ ಜನರನ್ನು ಒಕ್ಕಲೆಬ್ಬಿಸಬಾರದು ಎಂದು ಆಗ್ರಹಿಸಿದೆ. ಈ ಕುರಿತು ದಿನೇಶ್ ಶಿರ್ವಾಳ ಅವರು ಮಾತನಾಡಿದ್ದಾರೆ. ಭಾರತ್ ಮಾತಾ ಕಿ ಜೈ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕರೂರು ಹೋಬಳಿಯ ಚನ್ನಗೊಂಡ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಡಮನೆ ಗ್ರಾಮದಲ್ಲಿ ಸುಮಾರು 6 ರಿಂದ 7 ದಶಕಗಳ ಹಿಂದೆ ಮುಳುಗಡೆಯಾಗಿ ಇಲ್ಲಿ ಬಂದು ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ನಮ್ಮ ಸುಮಾರು 15 ರಿಂದ 16 ಕುಟುಂಬಗಳು ಇವತ್ತು ಅರಣ್ಯ ಇಲಾಖೆಯವರ ಕಿರುಕುಳಕ್ಕೆ ಬೇಸತ್ತು ಅವರ ದಬ್ಬಾಳಿಕೆಗೆ ಒಳಗಾಗಿ ಕೆಲವು ಕುಟುಂಬಗಳನ್ನ ಈ ಊರಿಂದ ತೆರವು ಮಾಡಲಾಗಿದೆ. ಇನ್ನು ಉಳಿದಂಥ ಕುಟುಂಬಗಳನ್ನು ಕೂಡ ತೆರವು ಮಾಡಲಿಕ್ಕೆ ದಿನನಿತ್ಯ ಅರಣ್ಯ ಇಲಾಖೆಯವರು ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಯವರು, ರಾಜಕೀಯ ಕೆಲವು ಮುಖಂಡರುಗಳು, ಬೇರೆ ಬೇರೆ ಹೋರಾಟಗಾರರು ಎಲ್ಲರೂ ಕೂಡ ಈ ಊರಿಗೆ ಬರ್ತಾ ಇರತಕ್ಕಂಥ ವಿಚಾರ ತಿಳಿದು ನಮಗೂ ಕೂಡ ಆತಂಕ ಆಯಿತು. ನಮ್ಮವ್ರನ್ನ ರಕ್ಷಣೆ ಮಾಡ್ಕೊಳ್ಳೋ ದೃಷ್ಟಿಯಿಂದ ನಾವು ನಿನ್ನೆ ದಿನ ಈ ಗ್ರಾಮಕ್ಕೆ ಬಂದು ಇಲ್ಲಿ ವಾಸ್ತವ್ಯ ಹೂಡಿದ್ದೇವೆ. ಇಲ್ಲಿಯ ವಸ್ತು ಸ್ಥಿತಿಯನ್ನು ಸಂಪೂರ್ಣವಾಗಿ ಇವತ್ತು ತಿಳ್ಕೊಂಡು ಯಾವುದೇ ಕಾರಣಕ್ಕೂ ಇವರನ್ನ ಇಲ್ಲಿಂದ ಒಕ್ಕಲೆಬ್ಬಿಸಬಾರ್ದು ಅನ್ನೋ ಒಂದು ಒತ್ತಾಯವನ್ನು ಆಡಳಿತಕ್ಕೆ, ಅರಣ್ಯ ಇಲಾಖೆಗೆ, ಸರ್ಕಾರಕ್ಕೆ ಮಾಡಲಿಕ್ಕೆ ಬಯಸ್ತೇವೆ. ಹಾಗೆ ಸುಮಾರು ಈಗ ಇರ್ತಕ್ಕಂಥ ಕುಟುಂಬಗಳು ಬಿಟ್ಟು ಸುಮಾರು ಒಂದು 7-8 ಕುಟುಂಬಗಳು ಇಲ್ಲಿಂದ ಏನು ಅವ್ರನ್ನ ಹೊರಗೆ ಹಾಕಿದ್ದಾರೆ, ಅವರನ್ನು ಕೂಡ ವಾಪಸ್ ಕರೆತಂದು ಅವ್ರನ್ನ ಇಲ್ಲಿ ಕೂರಿಸಿ ಇಲ್ಲಿ ಕೃಷಿ ಮಾಡಿಸಿ ಇಲ್ಲಿ ಬದುಕು ಕಟ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶವನ್ನು ನಾವೆಲ್ಲ ಹೊಂದಿದ್ದೀವಿ. ಅದನ್ನ ಸರ್ಕಾರಕ್ಕೆ ಮತ್ತು ನಮ್ಮ ಸ್ಥಳೀಯ ಆಡಳಿತಕ್ಕೆ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಹಾಗೆ ಶಾಸಕರು, ನಮ್ಮ ಸಂಸದರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಕೂಡಲೇ ಈ ಗ್ರಾಮಕ್ಕೆ ಧಾವಿಸ್ಬೇಕು. ಇಲ್ಲಿ ಬಂದು ಈ ಜನರನ್ನ ರಕ್ಷಣೆ ಮಾಡ್ಕೊಳ್ಳೋ ದೃಷ್ಟಿಯಲ್ಲಿ ಎಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಸೂಚನೆಯನ್ನು ಕೊಡಬೇಕು. ಅವ್ರಿಗೆ ತೊಂದರೆ ಕೊಡಬಾರ್ದು ನಮ್ಮ ರೈತರಿಗೆ ಅಂತೇಳಿ. ಇಲ್ಲವಾದಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿಯನ್ನು ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಹಾಗೆ ಸುಮಾರು ಇವರು ಇಲ್ಲಿ ಬದುಕಿರ್ಲಿಕ್ಕೆ, ಇವರ ಕೃಷಿ ಮಾಡಿರ್ಲಿಕ್ಕೆ ಅಡಿಕೆ ತೋಟಗಳು, ತೆಂಗಿನ ಮರಗಳು, ಹಲಸಿನ ಮರಗಳು, ಮಾವಿನ ಮರಗಳು, ಅದೆಷ್ಟೋ ವರ್ಷಗಳಿಂದ ಕಟ್ಟಿರ್ತಕ್ಕಂಥ ಮನೆಗಳು, ಕೊಟ್ಟಿಗೆಗಳು, ಬಾವಿಗಳು ಎಲ್ಲ ಇರೋದ್ರಿಂದ ಇಲ್ಲಿ ಎಲ್ಲ ರೀತಿಯ ಹಕ್ಕು ಇವರಿಗೆ ಬದುಕಲಿಕ್ಕೆ ಇದೆ. ಎಲ್ಲ ರೀತಿಯ ಹಕ್ಕು ಬದ್ಧತೆಗಳು ಇವರಿಗಿದೆ. ಈ ಹಿಂದೆ ಕೊಟ್ಟಿರ್ತಕ್ಕಂಥ ನೋಟಿಸ್ಗಳು
ಅದೆಲ್ಲದಕ್ಕೂ ಉತ್ತರವನ್ನು ಕೊಟ್ಕೊಂಡು ಬಂದಿದ್ದಾರೆ. ಹಾಗೆ 2012-13ರಲ್ಲಿ ACF ಅವರ ನ್ಯಾಯಾಲಯದಲ್ಲಿ ಇವ್ರ ವಿರುದ್ಧ ಆದೇಶ ಮಾಡಿ ತೆರವು ಆದೇಶವನ್ನು ಮಾಡಿರ್ತಾರೆ. 2012-13 ಆದೇಶದ ಅನ್ವಯ 2026ರಲ್ಲಿ ಇವರನ್ನ ತೆರವುಗೊಳಿಸ್ಲಿಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿರತಕ್ಕಂಥದ್ದನ್ನು ನೋಡಿದ್ರೆ, ಈ ತೆರವುಗೊಳಿಸ್ತಕ್ಕಂಥ ಮಲೆನಾಡಿಗರನ್ನ ತೆರವುಗೊಳಿಸ್ತಕ್ಕಂಥದ್ದು ವ್ಯವಸ್ಥಿತವಾದಂಥ ಷಡ್ಯಂತ್ರ. ಅಂದ್ರೆ ಹಂತ ಹಂತವಾಗಿ ನಮ್ಮ ರೈತರನ್ನ ಈ ಮಲೆನಾಡಿಂದ ಬಿಡಿಸಿ ಹೊರ ಹಾಕ್ತಕ್ಕಂಥ ಎಲ್ಲ ವ್ಯವಸ್ಥಿತ ಪಿತೂರಿಯು ಅರಣ್ಯ ಇಲಾಖೆ ಮಾಡ್ತಾ ಇದೆ. ಹಾಗಾಗಿ ಜಾಗೃತರಾಗಬೇಕು. ಮಲೆನಾಡಿನ ಮೊಳಗಡೆ ಸಂತ್ರಸ್ತರಿರ್ಬೋದು, ಅರಣ್ಯ ಭೂಮಿಯ ಉಳುಮೆ ಮಾಡ್ತಕ್ಕಂಥ ರೈತರಿರ್ಬೋದು, ಬಗರ್ಕುಂ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ರೈತರಿರ್ಬೋದು, ಎಲ್ಲ ರೀತಿಯ ಸಾಗುವಳಿ ಮಾಡ್ತಕ್ಕಂಥ ರೈತರು ಜಾಗೃತರು ಆಗಲೇಬೇಕು. ಇದೇ ಒಂದು ಸಂದರ್ಭ, ನೀವೆಲ್ಲ ಒಟ್ಟಾಗಿ ಈ ಥರದ ಸಂಕಷ್ಟದ ಸಂದರ್ಭದಲ್ಲಿ ನಾವು ಎಲ್ಲರೂ ಇಂತಿಂಥ ಯಾರ್ಯಾರಿಗೆ ಈ ಸಂದರ್ಭ ಒದಗಿ ಬಂದು ಅವ್ರ ಜೊತೆ ನಿಲ್ಲಬೇಕಾಗುತ್ತೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಎಲ್ಲರೂ ಕೂಡ ತಯಾರಾಗೋಣ ಅಂತ ಹೇಳ್ತಾ, ಎಡಮನೆ ಸಂತ್ರಸ್ತರ ಅಳಲು ಆಲಿಸುವುದಕ್ಕೆ ಶುಕ್ರವಾರ ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಜಿ ಸಚಿವ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಆದ ಹರ್ತಾಳು ಹಾಲಪ್ಪ ಕೂಡ ಸರ್ಕಾರದ ಈ ನಡೆಯನ್ನು ಖಂಡಿಸಿದ್ದಾರೆ. ಅಲ್ಲದೆ ಉಗ್ರ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಮಾಡ್ಕೊಂಡ್ವಿ, ಇವ್ರು ಇಲ್ಲಿ ಬಂದು ಮಾಡ್ಕೊಂಡಿದ್ದಾರೆ. ಇವ್ರದ್ದೇನು ತಪ್ಪಿದೆ? ಉಳುವವನೇ ಹೊಲದೊಡೆ. ಇವ್ರಿಗೇನು ಗೊತ್ತಿದೆ? ಇದು ಅರಣ್ಯ ಭೂಮಿ, ಅರಣ್ಯದಲ್ಲಿ ಸ್ಟೇಟ್ ಫಾರೆಸ್ಟು, ಮೈನರ್ ಫಾರೆಸ್ಟು, ವೈಲ್ಡ್ ಲೈಫು ಅಂತ ಗೊತ್ತಿಲ್ಲ. ಗೋಮಾಳ, ಗ್ರಾಮ ಠಾಣ, ರೆವಿನ್ಯೂ ಅಂತ ಗೊತ್ತಿಲ್ಲ. ಮಾಡ್ಕೊಂಡಿದ್ದಾರೆ ಆ ಕಾಲದಿಂದ. ಉಳುವವನೇ ಹೊಲದೊಡೆ. ಮತ್ತು ಏನಾದರೂ ಅರ್ಥ? ನಾವು ಉಳ್ತಾ ಇದ್ದಾರೆ, ಅವರೇ ಓನರ್. ಮತ್ತು ಉಳಿದಿದ್ದೆಲ್ಲ ಆಮೇಲೆ ನೋಡೋಣ. ಇದನ್ನು ಸುಪ್ರೀಂ ಕೋರ್ಟ್ವರೆಗೂ ನಾವು ತೊಗೊಂಡು ಪಾರಿಯೇ ಇದೆ. ಅದಾದ ಮೇಲೆ ಇವರು ಕಂದಾಯ ಕಟ್ಟಿದ್ದಾರೆ. ನೋಡಿ, ಇವರು ಇಲ್ಲೇ ಹುಟ್ಟಿ ಬೆಳೆದವರು. ಇವರಿಗೆ ರೇಷನ್ ಕಾರ್ಡ್ ಇದೆ, ಇವರಿಗೆ ವೋಟರ್ ID ಇದೆ, ಆಧಾರ್ ಕಾರ್ಡ್ ಇದೆ, ವಿದ್ಯುತ್ ಕೊಟ್ಟಿದ್ದೀವಿ, ರಸ್ತೆ ಕೊಟ್ಟಿದ್ದೀವಿ. ಈ ಊರಿಗೆ ಎಷ್ಟು ಸಾಧ್ಯವೋ ಅಷ್ಟು ರಸ್ತೆ ಕೊಟ್ಟಿದ್ದೀವಿ. ಹೀಗೆ ನಾವು ಆಡಳಿತ ಮಾಡೋರು ಇವ್ರನ್ನ ಗುರುತಿಸಿದ್ದೇವೆ. ಈಗ ಏಕಾಏಕಿ ಇವ್ರನ್ನ ಎತ್ತಿ ನೀವು ಒಕ್ಕಲೆಬ್ಬಿಸ್ಬೇಕು ಅಂದರೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ, ಏನು ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಮನೆ ಕೆಡಕ್ಕೆ ಬರ್ತಾರಂದರೆ ಇವ್ರಿಗೆ ಆಲ್ಟರ್ನೇಟಿವ್ ಏನು ಇದ್ದಾಗಲೇ ಆಗಿರೋದು. ಇದು ಆದೇಶ, ಕೋರ್ಟ್ ಆದೇಶ ಆಗಿರೋದು 2013 ಜನವರಿ 5ನೇ ತಾರೀಕು ಆಗಿದೆ. ಯಾರಿಗೆಲ್ಲ ಈಗ ಕಣ್ಣೋಡ್ಸೋದು ಬೇಡ. ಅದರಿಂದ ಇವ್ರನ್ನ ಒಕ್ಕಲೆಬ್ಬಿಸ್ಕೊಡ್ದು. ಇವ್ರಿಗೆ ಪರಿಹಾರ, ಯಾರು ಉಳುವವನೇ ಹೊಲದೊಡೆಯ. ಅವ್ರಿಗೇನು ಗೊತ್ತು? ನೋಡಿ, ವಿದ್ಯಾವಂತರಲ್ಲ. ಇವರಪ್ಪ ವಿದ್ಯಾವಂತರಾಗಿರಲಿಲ್ಲ, ಇವ್ರ ರಾಜ್ಯದಂತೂ ಇನ್ನೂ ವಿದ್ಯಾವಂತರಾಗಿರಲಿಲ್ಲ. ಶರಾವತಿ ಮುಳುಗಡೆ ಆದಾಗ ಇಲ್ಲಿ ಬಂದು ಮಾಡ್ಕೊಂಡಿದ್ದಾರೆ. ಸರ್ಕಾರ